ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ನಾವು ಇವತ್ತು ಏನಪ್ಪ ಸಡನ್ನಾಗಿ ತೋಟದಲ್ಲಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ. ಜಮೀನಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಕಿಟ್ಟಿ ನಾನು ನಮ್ಮಕ್ಕ ಇಬ್ಬರು ಅರಸೀಕೆರೆಗೆ ಬಂದಿದ್ವಿ. ಸೊ ಹಾಗಾಗಿ ನಾವು ನೈಟ್ ಸ್ಟೇ ಆಗಿ ನಮ್ಮ ತಮ್ಮನ ಮನೇಲಿ ಬೆಳಗ್ಗೆ ಅಷ್ಟೊತ್ತಿಗೆ 7 o'clockಗೆ ಜಮೀನ್ ಹತ್ರ ಬಂದ್ವಿ. ನಮಗೇನು ತಪ್ಪಿದ್ರೂ ಈ ಸಾಗೆ ಕೆಲಸ ತಪ್ಪಲ್ಲ. ಅದು ಪ್ರತಿ ಸಲವೂ ಬಿದ್ದಿರುತ್ತೆ, ಅದು ಪ್ರತಿ ಸಲವೂ ಎತ್ತು ಆಯ್ದು ಎತ್ತಾಕಬೇಕು. ಸೊ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಮ್ಮ ಅಕ್ಕ ನೆಟ್ವರ್ಕ್ ಕೊಡ್ತಾಯಿದ್ಲು. ಯಾಕೆಂದರೆ ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ಬೆಣ್ಣೆ ದೋಸೆನ ಆರ್ಡ್ರ್ ಮಾಡಿದ್ವಿ. ಸೊ ಅದು 1 hour ಆದರೂ ಇನ್ನೂ ಬಂದೇ ಇರಲಿಲ್ಲ. ಸೊ ಅದಕ್ಕಾಗಿ ಅದನ್ನು ವೆಯ್ಟ್ ಮಾಡ್ಕೊಂಡಿದ್ವಿ. ಲಾಸ್ಟಿಗೂ ಕಿಟ್ಟಿ ಮತ್ತು ನನ್ನ ತಮ್ಮಂದಿರಿಬ್ಬರೂ ಟಿಫನ್ ತಗೊಂಡು ಬಂದರು. ಸೊ ಅದನ್ನೇ ತಿನ್ನೋಣ, ಇನ್ನು ಆಮೇಲೆ ಬೆಣ್ಣೆ ದೋಸೆ ಬಂದಮೇಲೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಇನ್ನು ಚಪಾತಿ ಮತ್ತು ರೈಸ್ ತೊಗೊಂಬಂದಿದ್ದ. ಹಾಗಾಗಿ ಎಲ್ಲರೂ ಒಟ್ಟಿಗೆ ತೋಟದಲ್ಲಿ ತಿಂದ್ವಿ. ಟಿಫನ್ನ ತಿಂದಾದ್ಮೇಲೆ ನೆಕ್ಸ್ಟು ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇನ್ನು ಬಿಸಿಲಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಆ ಟಾರ್ಪಲ್ನ 4 ಇದಕ್ಕೂ ಕಟ್ತಾ ಇದ್ದ. ಸೊ ನಾವು ನನಗೂ ಹೊಟ್ಟೆ ತುಂಬಿತ್ತು, ನಿದ್ದೆ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆಮೇಲೆ ತಿರ್ಗಾ ಶುಂಠಿ ಮುರಿಬೇಕಾಗಿತ್ತು. ಅದನ್ನು ನಾನು ಆರಾಮಾಗಿ ಸ್ವಲ್ಪ ಹೊತ್ತು ಮಲಿಕತ್ತೀನಿ ಅಂತ ಮಲಿಕತ್ತಾ ಇದ್ದೆ. ಆಮೇಲೆ ನಮ್ಮಕ್ಕ ತೋರಿಸ್ಕೊಡ್ತಿದ್ಲು ಹೇಗೆ ಮುರಿಯೋದು ಅಂತ. ಸೊ ಹಾಗಾಗಿ ನಾವಿನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಇವತ್ತು ಕೆಲಸ ಇದ್ದಿದ್ದೆ ಈ ಶುಂಠಿ ಮುರಿಯೋದೇ ಕೆಲಸ ಇದ್ದಿದ್ದು. ಹಾಗಾಗಿ ನಮ್ಮಕ್ಕ ಅದನ್ನು ತೋರಿಸ್ಕೊಟ್ಲು ಹೇಗೆ ಮುರಿಯೋದು ಅಂತ. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಅದು ಶುಂಠಿ ಮುರಿಯೋದು. ಮತ್ತು ಒಂದು ಸ್ವಲ್ಪ ಇದಾಯಿತು ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ಕಿಟ್ಟಿನೂ ನಾನು ಕಿಟ್ಟಿಗೆ ಹೇಳ್ಕೊಡ್ತಾಯಿದ್ದೆ. ಕಿಟ್ಟಿಗೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಹೇಗೆ ಮುರಿಬೇಕು ಅಂತ. ಪಾಪ ನಮ್ಮ ಅಕ್ಕನೇ ಮತ್ತು ತುಂಬ ಕೆಲಸ ಮಾಡಿದ್ದು, ನಾನು ಅಷ್ಟಕ್ಕಷ್ಟೇ ಮಾಡೋಕ್ಕಾಗಿದ್ದು. ಇನ್ನು ಅಷ್ಟರಲ್ಲಿ ನನ್ನ ತಮ್ಮ ಅವ್ರ ವೈಫ್ ಕರ್ಕೊಂಡು ನನ್ನ ಅಳಿಯನೂ ಬಂದ. ಇನ್ನು ಕಲ್ಲಂಗಡಿ ಹಣ್ಣು ತಂದಿದ್ರು, ಇನ್ನು ಅದನ್ನೇ ತಿನ್ಕೊಂಡ್ವಿ. ಇನ್ನು ಕಲ್ಲಂಗಡಿ ಹಣ್ಣನ್ನೇ ಆಮೇಲೆ ತಿರ್ಗಾ ತಿನ್ಕೊಂಡಾದ್ಮೇಲೆ ಮಧ್ಯಾಹ್ನ ಹಾಗೇ ಹೋಯ್ತು. ಅಷ್ಟರಲ್ಲಿ ನಾನು ಸ್ವಲ್ಪ ಚೀಲದಲ್ಲಿ ಸ್ವಲ್ಪ ಶುಂಠಿನೆಲ್ಲ ಮುರಿದು ಹಾಕ್ತಾಯಿದ್ವಿ. ಇವತ್ತು ಕೆಲಸನೇ ಅದೇ ಇದ್ದಿದ್ದು. ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಮುರಿದು ಹಾಕೋದು. ತುಂಬ ಸೊಂಟ ಎಲ್ಲ ಪೇಯ್ನ್ ಬರ್ತಾಯಿತ್ತು. ಇನ್ನು ಮಧ್ಯಾಹ್ನ ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ನನ್ನ ತಮ್ಮ ಹೋಗ್ಬಿಟ್ಟು ಕುಷ್ಕ ತೊಗೊಂಬಂದ, ಕುಷ್ಕ ಮತ್ತು ಮೊಟ್ಟೆನ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕುಷ್ಕ ಮತ್ತು ಮೊಟ್ಟೆನ ತಿಂದ್ವಿ. ಇನ್ನು ಅಷ್ಟರಲ್ಲಿ ಏನಪ್ಪ ಅಂತಂದರೆ ಮಧ್ಯಾಹ್ನನೇ ಒಂದು ಗುಡ್ ನ್ಯೂಸ್ ಬಂತು. ನಮ್ಮ ಅಕ್ಕನ ಮಗಳು ಪೂರ್ವಿ ದೊಡ್ಡೋಳಾಗಿದ್ದಾಳೆ ಅಂತ. ಸೊ ಹಾಗಾಗಿ ಬೇಗ ಹೊರಡಬೇಕಾಗಿತ್ತು. ನಾವು ಬೇಗನೆ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ಇನ್ನೇನು ಹೊರಟ್ವಿ. ಕಿಟ್ಟಿ ಮಾತ್ರ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋದರು ಮನೆ ಹತ್ರ ಬಂದು. ಸೊ ನಾನು ನಮ್ಮ ಅಕ್ಕ ರೆಡಿ ಆಗ್ಬಿಟ್ಟು ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದು 1 hour ಆದರೂ ಬಸ್ ಬರಲೇ ಇಲ್ಲ. ಸೊ 1 hour ಆದಮೇಲೆ ಬಸ್ ಬಂತು. ಫುಲ್ ರಶ್ ಇತ್ತು. ಹಂಗೂ ಹಿಂಗೂ ನಿದ್ದೆ ಮಾಡ್ಕೊಂಡು ನಾವಿನ್ನು ಮೈಸೂರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.